ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬನ್ನಿ ಇವತ್ತಿನ ವ್ಲಾಗ್ ಏನಂದ್ರೆ ಭಾಳ ಮಂದಿ ಕಮೆಂಟ್ ಅದ ನೋಡಿ, ಅಕ್ಕ ನೀವು ಒಂದು ಬ್ಲೌಸಿಗೆ ರೇಟ್ ಎಷ್ಟು ತೊಗೋತೀರಿ? ನಿಮ್ಮ ಹಳ್ಳಿ ಕಡೆ ಎಷ್ಟೈತೆ? ನಮ್ಮ ಹಳ್ಳಿ ಕಡೆ ಬರೀ 50 ಕೊಡ್ತಾರೆ ಅಕ್ಕ, 60 ಕೊಡ್ತಾರೆ, 80 ಒಂದೊಂದು ಹಳ್ಳಿ ಕಡೆ 80 ಕೊಡ್ತಾರೆ ಅಕ್ಕ, ನೀವು ಕಮ್ಮಿ ಆಯ್ತು. ಒಬ್ಬರು ಕಮ್ಮಿ ಆಯ್ತು ಅನ್ನೋರು ಅದಿರಿ, ಒಬ್ಬರು ಜಾಸ್ತಿ ಆಯ್ತು ಅನ್ನೋರು ಅದಿರಿ. ಕಮೆಂಟ್ಗಳು ಭಾಳ ಬಂದವು. ನಾನು ಬಟ್ಟೆ ಟಿಚಿಂಗ್ ಕಟಿಂಗ್ ಬಗ್ಗೆ ಹಾಕಿದ್ನಲ್ಲ, ಆ ವಿಡಿಯೋಕ್ಕೆ ಕಮೆಂಟ್ ಬಂದಿತ್ತು, ಅಕ್ಕ ನೀವು ಬಟ್ಟೆ ಅಂಗಡಿ ಮನೆಯಲ್ಲೇ ಬಟ್ಟೆ ಟೈಲರಿಂಗ್ ಮನೆಯಲ್ಲೇ ಮಾಡ್ತಿರೋ ಅಂಗಡಿ ಆಯಿತು ಅಂತ ಕಮೆಂಟ್ ಮಾಡಿದ್ರಿ. ನೋಡಿ ನಮ್ಮ ಬಟ್ಟೆ ಅಂಗಡಿ ಇದೆ ನೋಡಿ, ಇದೇ ನನ್ನ ಬಟ್ಟೆ ಟೈಲರಿಂಗ್ ಅಂಗಡಿ ಇದೆ. ಮತ್ತು ಬಟ್ಟೆ ಶಾಪಿಂಗ್ ಬಟ್ಟೆ ವ್ಯಾಪಾರ ಮಾಡ್ತೀನಿ ಅಂದ್ರಲ್ಲ, ಬಟ್ಟೆ ವ್ಯಾಪಾರ ಅಂಗಡಿ ಇದೆ ನೋಡಿ ಸ್ನೇಹಿತರೆ. ಮನೆಯಲ್ಲೇ ನಾ ಮಾಡೋದು, ಮನೆಯಲ್ಲೇ ಟೈಲರಿಂಗು ಮನೆಯಲ್ಲೇ. ಈ ಸೈಡು ಬಟ್ಟೆ ಇಟ್ಕೊಂಡೀನಿ ರೀ, ಇದ್ದಿದ್ರಾಗನೇ ಚಿಕ್ಕದಾಗಿ ನೀಟಾಗಿ ಇಟ್ಕೊಂಡು ನೋಡಿ. ಈ ಸೈಡು ಬಟ್ಟೆ ಇದ್ರಿ, ಕಾಣ್ತಿರ್ಬೇಕಿಲ್ಲಿ ಬಟ್ಟೆ ಇಟ್ಕೊಂಡೀನಿ. 2 ಸ್ಟ್ಯಾಂಡ್ ಅದಾವೆ ಬಟ್ಟೆ ತೊಗೊಂಬಂದು. ಇದೇ ಬಟ್ಟೆ ಅಂಗಡಿ ನಮ್ಮದು. ಅಂಗಡಿ ಅಂತಲೂ ಕರಿಬೋದು. ನಾವು ಮನೆಯಲ್ಲೇ ಮಾಡ್ತೀವಿ ಅಂದ್ರೆ ನಮಗೂ ಒಂಥರ ಅಂಗಡಿನೇ ಸ್ನೇಹಿತರೆ ಅದು. ಯಾಕೆ ಅಂಗಡಿ ಬಾಡಿಗೆ ಇರಲ್ಲ, ಏನೂ ಇರಲ್ಲ, ಭಾಳ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಸಿಟಿಯಾಗಾದ್ರೆ ನಮ್ಗೆ ಅಂಗಡಿ ಬಾಡಿಗೆ ಕಟ್ಟೋಕ್ಕಾಗಲ್ಲ. ನಾನು ಎಷ್ಟೋ ಸರಿ ವಿಚಾರ ಮಾಡ್ತಿರ್ತೀನಿ, ಸಿಟಿ ಒಳಗೆ ಬಟ್ಟೆ ಅಂಗಡಿ ಟೈಲರಿಂಗ್ ಎಡ್ಡು ಹೊಡಿತೈತಿ, ಮತ್ತು ಸ್ಟೇಷ್ನರಿ ಮಾಡ್ಬೋದು, ಒಂದು ಬಿಸ್ನೆಸ್ ಅಲ್ಲ 3 ಬಿಸ್ನೆಸ್ ಮಾಡ್ಬೋದು ಅಂತ ನನಗೆ ಎಷ್ಟೋ ಸಲ ಅನಿಸುತ್ತಾ. ಯಾಕಂದ್ರೆ ಅದರಿಂದ ಎಲ್ಲ ಅನುಕೂಲ ಬೇಕು ರೀ, ಅನುಕೂಲ ಇತ್ತಂದ್ರೆ ಎಲ್ಲ ಮಾಡ್ಬೋದು. ಇದು ಬಂದು ನಂದು ರಾಟಿ ಮಿಷನ್ ನೋಡಿ. ಎಲ್ಲರೂ ಕೇಳ್ತಿರ್ತೀರಿ, ಅಕ್ಕ ನೀವು ಅಂಗಡಿಯಲ್ಲಿ ಅವಾಗ ಭಾಳ ಕಮೆಂಟ್, ಮೊದಲು ಹಿಡಿಯೋಕೆ ಭಾಳ ಕಮೆಂಟ್ ಬರಾಕತ್ತೇವು. ನಾನು ಇಲ್ಲ ಅಂತಲೂ ಹೇಳೀನಿ, ಅಷ್ಟು ಎಲ್ಲ ಹೇಳೀನಿ. ಇನ್ನೂ ಡೈಲಿ ನಾನೇನು ಅಷ್ಟೊಂದು ನಾನು ಹೇಳೋದು ಅವಶ್ಯಕತೆ ಇಲ್ಲ ಅಂತಲೇ ಅಂದ್ಕೊಂಡಿದ್ದೆ. ಡೈಲಿ ವಿಡಿಯೋದಾಗ ನಾನು ತೋರಿಸ್ತಿರ್ತೀನಿ, ಯಾಕೆ ಪರ್ಸನಿಗೆ ಇಟ್ಟಿರ್ತೀನಿ ರೀ ನಾನು. ನೋಡಿ ಹಿಂಗೆ ಹೊಳ್ಯಾಕೆ ಬರೋಣ ಇಲ್ಲಿ ಫಸ್ಟ್ ಎಂಟ್ರಿಗೆ ನಾನು ಒಂದು ರಾಟಿ ಇಟ್ಕೊಂಡ್ನಿ. ಹಾಗೆ ಹಿಂಗೆ ರಾಟಿ ಮುಂದೆ ಹಿಂಗೆ ಒಂದು ಅಡುಗೆ ಮನೆ ಕೋಲ್ ಐತಿ. ಹಾಗೆ ನಾವು ಹಿಂಗೆ ಬಂದ್ರೆ ನಮ್ಮ ಬಟ್ಟೆ ಅಂಗಡಿ ಇದೆ, ಮನೆಯಲ್ಲಿ ಬಟ್ಟೆ ಮಾರೋದು. ಮತ್ತು ಅದಕ್ಕೆಲ್ಲ ಕ್ಲಿಯರಾಗಿ ನಿಮಗೆ ಅರ್ಥ ಆಯ್ತು ಅಂತಲೇ ಹೇಳ್ಬೋದು. ನಾನು ಮತ್ತು ಹೋಮ್ ಟೂರ್ ಅಕ್ಕ ನಿಮ್ಮ ಅಟ್ಟ ಭಾಳ ಇಷ್ಟ ಆಗಿದೆ, ಹೋಮ್ ಟೂರ್ ಮಾಡಿ ಅಂತ ಭಾಳ ಜನನ ಕೇಳೀರಿ. ನಾನು ಹೋಮ್ ಟೂರು ಮಾಡೀನಿ. ಆ ಲಿಂಕ್ ಮಾತ್ರ ಈ ವಿಡಿಯೋ ಬುಡಕ್ಕೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಬೇಕಾದ್ರೆ ಇನ್ನೂ ಯಾರು ನೋಡಿಲ್ಲ ನಮ್ಮ ಅಟ್ಟು ವಿಡಿಯೋ ನೋಡ್ಕೊಂಬನ್ನಿ, ಹೋಮ್ ಟೂರ್ ವಿಡಿಯೋ ಇಷ್ಟ ಆದರೆ ನೋಡ್ಕೊಂಬನ್ನಿ. ನಮ್ದು ಅಟ್ಟ ಈ ಥರ ಇದೆ. ನನ್ನ ಮಕ್ಕಳು ಮಲ್ಕೊಂಡು ನೋಡಿ, ಟೈಮು 9:30 10 ಗಂಟೆ ಬಂತೆ. ಇವಾಗ ವ್ಲಾಗ್ ಚಾಲು ಮಾಡೀನಿ, ಅವು ಮುಕ್ಕೊಂಡು ನೋಡಿ ಅವರು. ನಾನು ಇನ್ನೊಂದಿಷ್ಟು ಕಮೆಂಟ್ಗಳು ನೋಡಿದ್ಯಾ, ಇನ್ನೂ ಊಟ ಇಲ್ಲ ರೀ, ಊಟ ಮಾಡಬೇಕು. ಯೂಟ್ಯೂಬ್ ಕೆಲಸ ಒಂದು ಇರ್ತೈತೆ ನೋಡಿ. ಇವಾಗ ಯೂಟ್ಯೂಬ್ ಕೆಲಸ ಬಿಟ್ಟು ಅಂದ್ರೆ ನಡೆಯಲ್ಲ ನೋಡಿ. $1 ಅವಶ್ಯಕತೆ ಇದೆ, ಜೀವನ ಕಷ್ಟ ಇದೆ, ಎಲ್ಲನೂ ಮಾಡಲೇಬೇಕು ರೀ. ನಾನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತಿರ್ತೀನಿ ರೀ, ನನ್ನ ಸಾದಾ ಬ್ಲೌಸಿಗೆ 60, ಅಸ್ತರ ಬ್ಲೌಸಿಗೆ 120, ಮತ್ತು ಏನಾದರೂ ಒಂದು ಸ್ವಲ್ಪ ಕಸಿ ಲೇಸು ಇಟ್ರೆ 150 140 ಇಷ್ಟು ಕೊಡ್ತಾರೆ ರೀ. ಅದು ಅಷ್ಟು ಹೊಲಿದಿಟ್ರೂ ಒಯ್ಯಲ್ಲ. ನನಗೇನೋ ಒಂದು ಮದುವೆದು ಒಂದು 3-4 ಜಂಪರ್ ಬಂದು ರೀ, ಅದು ನೋಡಿದೆ. ಅದರಿಂದ ಅದೃಷ್ಟ ಅಂತ ನಾನು ಶಿವರಾತ್ರಿ ಹಬ್ಬ ಶಿವಗಂದು ಹೋತ್ರಿ, ಹಂಗೆ $1500 ಟಿಚ್ ಮಾಡಿದ್ದೆ ಹೋತು. ಇವಾಗ ಬಟ್ಟೆ ಮತ್ತು ಉದ್ರಿನೇ ನೋಡ್ತಿರ್ಬೇಕು, ಡೈಲಿ ವ್ಲಾಗ್ನಾಗ ಉದ್ರಿನೇ ಬಿದ್ದಿರ್ತಾವೆ. ಇದ್ದಿದ್ರಾಗ ಮನೆ ಒಳಗೇ ಮಾಡ್ತೀನಿ ರೀ. ಟೇಷ್ನರಿ ತೊಗೊಂಬಂದು ಸ್ನೇಹಿತರೆ, ಇನ್ನೂ ಏನಾದರೂ ಬಿಸ್ನೆಸ್ ಮಾಡಲೇಬೇಕು ಅಂತಿರ್ತೀನಿ ನಾನು. ಟೇಷ್ನರಿ ಮಾಲ್ ತೊಗೊಂಬಂದೆ, ಅವ್ಕೂರು ಮಾತ್ರ ಅಲ್ಲೇ ಕುಂತೈತೆ ನೋಡಿ, ಗಂಟೆ ಕೊಡಿಲ್ಲ. ಟೇಷ್ನರಿ ಯಾಕಂದ್ರೆ $10 ಸಾಮಾನ್ದವರು ಮತ್ತು ಬೂಟಗಾರ ಅಂತೇಳಿ ಅವರು ಮಾರಕ್ಕೆ ಬರ್ತಾರೆ. ಹಿಂಗಾಗಿ ಯಾರು ತೊಗೊಳಲ್ರಿ, ಅಲ್ಲೇ ತೊಗೊಂಡ್ಬಿಡ್ತಾರೆ. ಟೇಷ್ನರಿ ಸಾಮಾನು ಒಂದು ಸ್ವಲ್ಪ ಹಂಗೆ ಕುಂತಾವು. ನೋಡಬೇಕು, ಏನಾದರೂ ಬಿಸ್ನೆಸ್ ಮಾಡಬೇಕು. ಏನಾದರೂ ಹಳ್ಳಿ ಕಡೆ ನಾವು ಇದೇ ರಾಟಿ ಟೈಲರಿಂಗ್ ನಂಬ್ಕೊಂಡು ಬಟ್ಟೆ ವ್ಯಾಪಾರ ನಂಬ್ಕೊಂಡು ಜೀವನ ಸಾಗಿಸೋದು ಕಷ್ಟ ಇದೆ. ಯಾಕೆ 2 ಮಕ್ಕಳದು, ನಂದು 3 ಹೊಟ್ಟೆ ಅಥವಾ ಸ್ನೇಹಿತರೆ 3 ಹೊಟ್ಟೆ ಬದುಕಿಸೋದು ಈಗಿನ ಕಾಲದಾಗ ಕಷ್ಟ ಅಂತಲೇ ಹೇಳ್ಬೋದು. ಅದಕ್ಕೆ ನಾನೇನಾದರೂ ಇನ್ನೊಂದು ಬಿಸ್ನೆಸ್ ಮಾಡ್ಬೇಕಂತ, ಬಿಸ್ನೆಸ್ ಮಾಡೋಕ್ಕೂ ಬಂಡವಾಳ ಇಲ್ಲ, ಹಿಂದೆ ಬೆಂಬಲ ಇಲ್ಲ, ಹಿಂದೆ ಯಾರೂ ನನಗೆ ಸಪೋರ್ಟ್ ಇಲ್ಲ. ಮತ್ತು ರೊಕ್ಕದ ಹೆಂಗಾರ ಸಮಸ್ಯೆ, ಎಲ್ಲರ ಬಡ್ಡಿ ಹಂಗೆ ಸಾಲ ತೊಗೊಂಡು ಏನಾದರೂ ಮಾಡ್ಬೋದು. ಹಿಂದೆ ಬೆಂಬಲ ಬೇಕಲ್ರಿ, ಏನು ಸಪೋರ್ಟ್ ಬೇಕು. ಹಿಂದೆ ಯಾರೂ ಸಪೋರ್ಟ್ ಇಲ್ಲ, ನಾನೇ ಒಬ್ಬಾಕಿನೇ ಹೆಂಗೆ ಮಾಡಬೇಕು. ಇನ್ನು ಮಕ್ಕಳು ಚಿಕ್ಕವರದಾರ. ಹಿಂಗಾಗಿ ಇಲ್ಲೊಂದು ಗಾರ್ಮೆಂಟ್ಸೆಲ್ಲ ಚಲೋ ಆಗೈತೆ ಅಂತ ಸ್ನೇಹಿತರೆ, ಬಟ್ಟೆ ಟಿಚ್ ಮಾಡೋದು. ಅಲ್ಲಿ ಗಾರ್ಮೆಂಟಿಗೆ ಹೋಗ್ಬೇಕು. ಗಾರ್ಮೆಂಟ್ ಅಂದರೆ ಬಟ್ಟೆ ಟಿಚಿಂಗ್ ಮಾಡಿಕೊಟ್ಟು ಬರೋದು ರೀ. ಗಾರ್ಮೆಂಟ್ ಅಂದರೆ ನಂಗೆ ಅಷ್ಟೊಂದು ಗೊತ್ತಿಲ್ಲ, ಒಬ್ರು ಹೇಳಿದ್ದು, ನನಗೆ ಗೊತ್ತಿಲ್ಲ ಸ್ನೇಹಿತರೆ ಇದ್ದಿದ್ದಂಗೆ ಹೇಳೋಕ್ಕೆ. ಗೌರ್ಮೆಂಟ್ನಾಗ ಬಟ್ಟೆ ಟಿಚ್ ಮಾಡೋದು, ರೆಡಿಮೇಡ್ ಬರ್ತಾವಲ್ಲ ಅದೇ ಅಂತ ಅಂದ್ಕೊಂಡಿನಿ. ಒಂದೊಂದು ಹೊಲಿಗೆ ಹಾಕಿದ್ರೆ $6000 ಅಂತೀರಿ ಒಂದೊಂದು ಹೊಲಿಗೆ. ಒಟ್ಟು ರೆಡಿಮೇಡ್ ಬರ್ತಾವಲ್ಲ ರೀ, ಒಂದೊಂದು ಹೊಲಿಗೆ ಹಾಕಿರ್ತಲ್ಲ ಆ ಥರ ಬಂದ್ರೆ $6000 ಅಂತ ಸ್ನೇಹಿತರೆ ಇದು ಪಗಾರ. ಅದ್ರಾಗ ಅದು
ಮುದ್ದೇಬಿಹಾಳ ಬಿಟ್ಟು ಮತ್ತು ಮುದ್ದೇಬಿಹಾಳ ದಾಟಿ ಒಂದು ಹಳ್ಳಿ ಹೋಗ್ಬೇಕು ರೀ, ಹಳ್ಳಿ ಕಡೆ ಆಗೈತಂತ, ಮುಂದೆ ಮುದ್ದೇಬಿಹಾಳಕ್ಕೆ ಆಗೋದೈತಂತ. ಹೋದ್ರು ನನಗೆ ಬಸ್ ಅನುಕೂಲ ಇಲ್ಲ ರೀ, ಮಕ್ಕಳು ಸಾರಿದಿಲ್ಲ. ಏನಾದರೂ ಇಲ್ಲಿ ಹೊಲಿಬೇಕಂದ್ರೆ ಇಲ್ಲೇ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಬರೀ 60 ರೂಪಾಯಿ ಕೊಡ್ತಾರೆ. ಅದು ಒಂದು ಬ್ಲೌಸ್ ಸ್ಟಿಚ್ ಮಾಡಿ 60 ರೂಪಾಯಿ ಕೊಟ್ಟು ಒಯ್ಯಲ್ಲ ಸ್ನೇಹಿತರೆ. ಹೊಲಿದಿಟ್ಟಿರ್ತೀವಿ, ಹೊಲಿಕ್ಕಿಂತ ಮೊದಲು ಹೊಲ್ದಿರಿಲ್ಲ ಅಂತ ಕೇಳ್ತಾರೆ, ಹೊಲ್ದಿಂದು ಯಾರೂ ಒಯ್ಯಲ್ಲ. ನಾನು ಅದಕ್ಕೆ ಈ ವಿಡಿಯೋದಾಗ ಎಲ್ಲನೂ ಟೈಲರಿಂಗ್ ಬಗ್ಗೆ ನಿಮಗೆ ಹೇಳಿದ್ರಾತು. ಯಾಕಂದ್ರೆ ಡೈಲಿ ವ್ಲಾಗ್ನ ಬರೀ ಡೈಲಿ ವ್ಲಾಗ್ನಾಗ ಹೇಳಿರ್ತೀನಿ, ಬರೀ ಇದು ಡೈಲಿದ್ದು ನಂದು ಜೀವನದ ಬಗ್ಗೆ ಹೇಳ್ತೀನಿ. ಈ ವಿಡಿಯೋದಾಗ ನಾನು ಟೈಲರಿಂಗ್ ಜರ್ನಿ ಒಂದಿಷ್ಟು ಹಂಚ್ಕೊಂಡ್ರೆ ನಿಮ್ಮ ಕೂಡ ಅಂತ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ನಾನು ಬಟ್ಟೆ ಹಳ್ಳಿ ಕಡೆ ಬಟ್ಟೆ ಸ್ಟಿಚ್ ಮಾಡೋದು ಭಾಳ ಕಷ್ಟ ಅಂತಲೇ ಹೇಳ್ಬೋದು. ನಾ ಏನಾದರೂ ಕಿರಾಣಿ ಶಾಪ್ ಹಾಕ್ಬೇಕಂತ ಭಾಳ ತಲೆಯಲ್ಲಿತ್ತು ರೀ. ಅದು ಕಿರಾಣಿ ಶಾಪೂ ಆಗಲಿಲ್ಲ. ಯಾಕಂದ್ರೆ ಮಾಲ್ ತರೋರು ಬೇಕು ರೀ, ಹಾಕೋರು ಬೇಕು. ಒಬ್ಬಳೇ ನಿಭಾಯಿಸ್ದಂಗೆ ಕಷ್ಟ ಆಗುತ್ತೆ. ಆದರೆ ನಮ್ಮ ಊರಿಗೆ ಒಂದು ಗಾಡಿ ಇರಲ್ಲ ರೀ, ಒಂದು ಗಾಡಿ ಇರಲ್ಲ. ಬಸ್ಸಿನ ಅನುಕೂಲ ಮಾತ್ರ ಮೊದಲೇ ಇಲ್ಲ, ಗಾಡಿ ಇಲ್ಲ. ಎಷ್ಟೋ ಬಾರಿ ನಡ್ಕೋತ ಹೋಗಿ ನಡ್ಕೋತ ಬಂದಿದ್ದ ಘಟನೆಗಳು ನಿಮ್ಮ ಕೂಡ ಶೇರ್ ಮಾಡೀನಿ. ಇಂಥದ್ರಾಗ ಈ ಅಂಗಡಿ ಹಾಕೋದು ಬೇಡ ಅನಿಸ್ತು. ಇಲ್ಲಿ ಒಬ್ಬರು ನಾನು ಅವ್ರನ್ನೇ ಕೇಳಿದ್ದೆ, ಹಿಂಗೆ ಅಂಗಡಿ ಹಾಕಬೇಕು ಹಂಗೆ ಮಾಡ್ಬೇಕಂತ. ಅವರೇ ಅಂಗಡಿ ಹಾಕ್ಕೊಂಡ್ರು. ಹೀಗಾಗಿ ಯಾಕೆ ಇರಲ್ಲಕ್ಕೆ ಬಿಡು ಆ ಕಡೆ, ಬೇಡ ಅಂತ ಸುಮ್ಮನೆ ಆದೀನಿ ರೀ. ಏನು ಮಾಡೋದು? ಬನ್ನಿ ಸ್ನೇಹಿತರೆ, ನಾನು ಯಾವ್ಯಾವ ಬ್ಲೌಸಿಗೆ ಎಷ್ಟೆಷ್ಟು ರೇಟ್ ತೊಗೋತೀನಿ, ಎಷ್ಟೆಷ್ಟಿಲ್ಲ ಅನ್ನೋದು ನಿಮ್ಗೆ ಕೂಡ ಶೇರ್ ಮಾಡ್ತೀನಿ. ನಮ್ಮ ಅಣ್ಣೆ ಸ್ಟಿಚ್ ಮಾಡೋ ಬ್ಲೌಸ್ಗಳೇ ಅದಾವೆ ರೀ, ಅವು ಈಗ ವಿಡಿಯೋದಾಗ ಹಾಕೀನಿ. ರೇಟು ಇನ್ನೊಮ್ಮೆ ಹೇಳಕ್ಕ ನನ್ನಂದ್ರೆ ಒಂದು ವಾರದ ಅಮೌಂಟು ಎಷ್ಟು ದುಡ್ದಿನಂತ ವಿಡಿಯೋ ಮಾಡೋಕೆ ಹೋಗಿ ಒಂದಿಷ್ಟು ಬ್ಲೌಸ್ ರೇಸ್ಟ್ ಒಂದು 2-3 ಹೇಳಿದ್ದೀನಿ ರೀ. ಹೀಗಾಗಿ ಎಲ್ಲ ಬ್ಲೌಸಿಗೆ ಎಷ್ಟೆಷ್ಟು ತೊಗೋತೀರಕ್ಕ, ಹೊಲಿಗೆ ಹಾಕಕ್ಕೆ ಎಷ್ಟು ತೊಗೋತಿರಲ್ಲ, ಹಂಗೆ ಹೊಲಿಗೆ ಹಾಕಕ್ಕೆ ರೈಟಿ ಪಿಕೋ ಎಲ್ಲನೂ ಹೇಳಿ ಅಕ್ಕ ಅಂತ ಕಮೆಂಟ್ ಬಂದೈತೆ. ಅದಕ್ಕೆ ನಿಮಗೋಸ್ಕರ ಈ ವಿಡಿಯೋ ಮಾಡಾಕತ್ತೀನಿ. ನೋಡಿ, ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿಬಿಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ನಿಮ್ಮ ಹಳ್ಳಿ ಕಡೆ ಯಾವ ರೀತಿ ಐತಿ ರೇಟ್ ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತು ನಮ್ಮ ಹಳ್ಳಿ ಕಡೆ ಮತ್ತು ರೇಟ್ ಭಾಳ ಕಮ್ಮಿ ಇದೆ. ಒಂದು ಹಳ್ಳಿ ಕಡೆ 50 ಇದೆ ರೀ ಸ್ನೇಹಿತರೆ. 50 ಇದ್ದು ರೇಟ್ ನೋಡಕ್ಕೆ ಹೋದ್ರೆ ನಮ್ಮ ಕಡೆ ಬೆಸ್ಟ್ ಅಂತಲೇ ಹೇಳ್ಬೋದು. ನಾವು ಮೊದಲು 50 ಸ್ಟಿಚ್ ಮಾಡ್ತಿದ್ದೀವಿ ರೀ. ಇವಾಗೇನು ಕರೆಂಟಿನ ಬಿಲ್ ಫ್ರೀ ಆಯ್ತು ರೀ. ಗಿರ್ನಿಯವರು ಕಂಡಪಟ್ಟಿ ಬಿಲ್ ಮಾಡ್ಯಾರ ಸ್ನೇಹಿತರೆ. 2 ಪಡಿ ಬಿಸಿ 50 ರೂಪಾಯಿ ನಮ್ಮ ಕಡೆ ಇಲ್ಲಿ ಗಿರ್ನಿ ಬಿಲ್. ಹೀಗಾಗಿ ನಾವು 10 ರೂಪಾಯಿ ಏರ್ಸಿ ಅವಾಗಲಿಂತ ಒಬ್ರಿಗೆ ಕೊಡ್ತಾರೆ, ಒಬ್ರಿಗೆ ಕೊಡಲ್ಲ. ಹೇಳ್ತೀನಿ ರೀ ಯಾವ್ಯಾವ ಎಷ್ಟೆಷ್ಟು ಕೊಡ್ತಾರೆ ಎಷ್ಟಿಲ್ಲ ಅಂತ ಶೇರ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ನೋಡಾಕತ್ತೀರಿ ಬ್ಲೌಸ್ ಎಷ್ಟು ಹೊಲ್ದಿಟ್ಟೀನಿ. ಇನ್ನೂ ಯಾರು ಓದಿಲ್ಲ, ಯಾರು ಅಮೌಂಟ್ ಕೊಟ್ಟಿಲ್ಲ, ಕೊಳ್ಳೋರು ಇಲ್ಲೇ ಬ್ಲೌಸ್ ಬಿಟ್ಟಾರೆ. ರೊಕ್ಕ ಕೊಟ್ಟು ಅಂದ್ರೆ ಬ್ಲೌಸೇ ಇಲ್ಲೇ ಬಿಟ್ಬಿಡ್ತಾರೆ ಸ್ನೇಹಿತರೆ. ಹಳ್ಳಿ ಕಡೆ ಇದೊಂದು ದೊಡ್ಡ ಸಮಸ್ಯೆ ಅಂತ ಹೇಳ್ಬೋದು. ಹಳ್ಳಿಯಾಗ ಸ್ಟಿಚ್ ಮಾಡೋರಿಗೆ ಸಮಸ್ಯೆ ಇದ್ದೇ ಇರುತ್ತೆ ನೋಡಿ, ಯಾರಿಗೂ ಇಲ್ಲ ಅಂತ ಹೇಳ್ಬೇಡ್ರಿ. ನಾವು ಹೊಲಿಕ್ಕಿಂತ ಮೊದಲು ಏನು ಮಾಡಿಬಿಡ್ತಾರೆ, ಅಕ್ಕ ಹೊಲ್ದಿಯಾ ಅಂತೇಳಿ ಮೇಗ ಕೇಳ್ತಾರೆ ರೀ. ಹೊಲದ ವೈರಿ ಅನ್ಬೇಕು. ಅಕ್ಕ ಒಯ್ತೀನಿ ಅಕ್ಕ, ಹಂಗೆ ಕೊಡ್ತೀನಿ ರೊಕ್ಕ ಅಂತಾರೆ. ಇಲ್ಲ ರೊಕ್ಕ ಕೊಟ್ಟು ಒಯ್ಬೇಕಂದ್ರೆ ಇಲ್ಲೇ ಬಟ್ಟೆನೂ ಇಲ್ಲೇ, ಅವ್ರು ಆ ಕಡೆ ಇವು ಬಟ್ಟೆ ಈ ಕಡೆ ಒಯ್ಯೋದಿಲ್ಲ ಸ್ನೇಹಿತರೆ. ಇದೊಂದು ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಬನ್ನಿ ಹೇಳ್ತೀನಿ, ನಿಮ್ಗೆ ತೋರಿಸ್ತೀನಿ ಬ್ಲೌಸ್ಗಳು ಸ್ನೇಹಿತರೆ. ಕುಬ್ಸ ಹೊಲ್ದೀನಿ, ಒಂದು ಇಷ್ಟು ಬ್ಲೌಸ್ ಹೊಲ್ದೀನಿ. ಇದು ಒಯ್ಯಾಕೆ ಬಂದಿದ್ರಿ ಇವತ್ತು ಒಂದಿಷ್ಟು ಲೂಸ್ ಆಗಿದ್ದು ಬ್ಲೌಸ್ಗಳು ಹಿಡಿದಿಟ್ಟೀನಿ. ಅವ್ರು ಏನಂದರು, ಲೂಸಾಗ ಬ್ಲೌಸ್ಗಳು ಹಿಡಿದಿಡ್ರಿ, ಇನ್ನೊಂದು ವಾರ ಬಿಡ್ರಿ, ರೊಕ್ಕ ಕೊಡ್ತೀನಿ ರೀ. ಒಬ್ರದ್ದು 540 ಆಗೈತೆ ಸ್ನೇಹಿತರೆ ಹೊಲಿಗೋಲಿ. ಅವು ಎಷ್ಟು ಬ್ಲೌಸ್ ಹೊಲ್ದಿ ನೋಡೋಣ ಬರ್ರಿ. ಅವು 540 ಆಗಿದ್ದು. ನಾ ಮೊನ್ನೆ ರೇಟ್ ಎಷ್ಟು ಹೇಳಿದೆ, ಅವ್ರು ಎಷ್ಟು ಕೊಡ್ತೀನಿ ಅಂದರು. ಸ್ವಲ್ಪ ಬೇಕಾದವ್ರು ಅದರ ಮರ್ಜಿ ಮುಲ್ಲರಕ್ಕೆ ನಾನು ಏನೂ ಕೇಳಿಲ್ಲ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಹೇಳ್ತೀನಿ, ಅವರು ಏನಾದರೂ ಕೊಡ್ತಾರೆ ನಮಗೂ ಕೂಡ. ಹಿಂಗಾಗಿ ಅವ್ರು ಕೊಟ್ಟೊಟ್ಟ ಇದು ಬಂದು ಸಾದಾ ಬ್ಲೌಸ್ ನೋಡಿ. ಒಬ್ಬರು ಇದಾವ್ರಿ, ಒಬ್ಬರು ಕಸ್ಟಮರು ಭಾಳ ಅದಾವ. 540 ಆಗೈತ್ರಿ ಅವ್ರದ್ದು ನೋಡಿ. ಇದು ಸಾದಾ ಬ್ಲೌಸು ಈ ಥರ ಹೊಲ್ದ ಸ್ನೇಹಿತರೆ. ಬರೀ 60 ರೂಪಾಯಿ ನೋಡಿ, ಸಾದಾ ಬ್ಲೌಸು ಏನಿಲ್ಲ. ಇಲ್ಲೇ ಮತ್ತು ಒಬ್ರೊಬ್ರು ಏನು ಮಾಡ್ತಾರೆ ಸ್ನೇಹಿತರೆ, ಇಲ್ಲಿ ಕೈವಲಿಗೆ ಹಾಕಂತಾರೆ. ತಾವು ಅಮೌಂಟ್ ಕೊಡೋದು ಬರೀ 60 ರೂಪಾಯಿ. ಇಲ್ಲಿ ಕೈವಲಿಗೆ ಹಾಕೋದು ಮತ್ತು ಇಲ್ಲಿ ತೋಳಿ ಕೈವಲಿ ಹಾಕೋದು ಎಲ್ಲ ಕೈ ಹಿಡಿತಾವ್ರಿ. ಕೈ ಹಿಡಿದಿದ್ರ ಮ್ಯಾಗ ಕೊಡಲ್ಲ ನೋಡಿ, ಸಿಟ್ಯಾಗ ಹಾಕ್ತಾರೆ. ಕೈವಲಿಗೆ ನೀ ಹಾಕಲ್ಲ ಅಂತಾರೆ. ಸಿಟ್ಯಾಗ ಈ ಥರ ಹೊಲಿದ್ರೆ 100 ರೂಪಾಯಿ ಐತ್ರಿ. ಈ ಥರ ಬ್ಲೌಸ್ ಸ್ಟಿಚ್ ಮಾಡಿದ್ರೆ 100 ರೂಪಾಯಿ ಐತಿ ಸಿಟ್ಯಾಗ. ನಮ್ಮ ಕಡೆ ಬರೀ 60 ರೂಪಾಯಿ. ಒಂದು ಬ್ಲೌಸಿನ 40 ರೂಪಾಯಿ ಕಮ್ಮಿ ಆಯಿತು. ಎಷ್ಟು ಕಷ್ಟ ಆಗುತ್ತಲ್ಲ ಸ್ನೇಹಿತರೆ ನೋಡಿ. ಎಲ್ಲ ಹಿಂಗೆ ಹೊಲಿದು ಉಕ್ಸ್ ಹಚ್ಚಿ ಎಲ್ಲ ರೆಡಿ ಮಾಡ್ಬೇಕು. ಅದರ ಹೊಲಿದು ಹೆಂಗೆ ಹೊಲಿತೀವಿ ರೀ, ಕಾಜಿ ಗುಂಡಿ ಮಾಡೋದು ಭಾಳ ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಹೊಲಿದು ಈಜಿ ರೀ, ಹೊಲಿದು ಭಾಳ ಈಜಿ ರೀ. ಕಾಜಿ ಗುಂಡಿ ಮಾಡೋದು ಮಾತ್ರ ಭಾಳ ಕಷ್ಟ ಅಂತಲೇ ಹೇಳ್ಬೋದು. ಈ ಥರ ಹೊಲಿದ್ರೆ 60 ರೂಪಾಯಿ ನೋಡಿ. ಕ್ಲಿಯರಾಗಿ ಹೇಳ್ತೀನಿ. ಮತ್ತು ಹೋಮ್ ಟೂರ್ ಡೇ ಮಾತ್ರ ಲಿಂಕ್ ಹಾಕಿರ್ತೀನಿ ನೋಡಿ. ಹೋಮ್ ಟೂರ್ ಡೇ ಭಾಳ ಮಂದಿ ಕೇಳಿ ಕಮೆಂಟ್ನ್ಯಾಗ, ಹೀಗಾಗಿ ಹೇಳಾಕತ್ತೀನಿ. ಇದು ಬಂದು 60 ರೂಪಾಯಿ ಸ್ನೇಹಿತರೆ. ಬನ್ನಿ, ಈ ಥರ ಒಂದಿಷ್ಟು ಕಸಿ ಹಚ್ಚಿ ಹೊಲಿದ್ರೆ, ಕಸಿ ಇಟ್ಟಿಲ್ರಿ, ಇದಕ್ಕೂ 60 ರೂಪಾಯಿ ಸ್ನೇಹಿತರೆ. ಇದು ಅವ್ರದ್ದೇ ರೀ, ಇದು ಅವ್ರದ್ದೇ. ಇವೆರಡು ಬ್ಲೌಸು
ಮಾಡಿ ನೋಡಿ ಸ್ನೇಹಿತರೆ. ಬರೀ ಅವತ್ತು ಅರ್ಜೆಂಟಾಗಿ ಬಂದು ಬ್ಲೌಸ್ಗಳು. ಅವತ್ತು ರಾತ್ರಿ 10 ಆಗಿತ್ತು, ಕುಂತಿದ್ದೆ. ರಾತ್ರಿ 2:30 ತನಕ ಹೊಲಿದೆ. 600 ರೂಪಾಯಿ ಅಮೌಂಟ್ ಹೊಲ್ದಿದ್ದೆ. ಹಂಗಿದ್ದು ಅಂದ್ರೆ ಕೈಯಾಗ ಆಗಿ ಅವತ್ತೇ ರೊಕ್ಕ ಕೊಟ್ಟೆ ಬ್ಲೌಸ್ ಕೊಟ್ಟು ಹೋಗಿದ್ದವರು. ಹಂಗಾಗ ಕೈಯಾಗ ಅಮೌಂಟ್ ಬಂದು ಹೊಲಿಯೋಕ್ಕೂ ಖುಷಿ ಆಗತ್ತೆ ರೀ. ಇವೆರಡು ಹೊಲಿದ್ರೆ 120 ಸ್ನೇಹಿತರೆ. ಇದು ಹೇಳಿನ್ರಿ ನಿಮಗೆ. 200 ತೊಗೋತೀನಿ ರೀ, ಡಿಸೈನ್ ಹಚ್ಚೀನಿ, ಡಿಸೈನ್ ಮಾಡೀನಿ, ವಸ್ತ್ರ ಹಾಕೀನಿ, ಉತ್ತು ಹೊಲ್ಟೀನಿ, 200 ತೊಗೋತೀನಿ ಅಂತ ಅಂದ್ರಿ. ಅವ್ರು 200 ಕೊಡಲಿಲ್ಲ ಸ್ನೇಹಿತರೆ, ಕಮ್ಮಿ ಕೊಟ್ಟು ನೋಡಿ. ನಮ್ಗೆ ಹೊಲ್ದಿಂದ ಕಿರಿಕಿರಿ ಮಾಡ್ತಾರೆ ಹಳ್ಳಿ ಕಡೆ. ಹೊಲ್ಯಾಗ ಹೊಲೀರಿ, ಏಟ್ರಾಲಿ ಹೊಲೀರಿ, ಮಸ್ತ್ ಚಂದ ಹೊಲೀರಿ, ಕೊಡ್ತೀವಿ ಅಮೌಂಟ್ ಅಂತಾರೆ. ಹೊಲ್ದಿಂದ ಒಂದು ದೊಡ್ಡ ಕಿರಿಕಿರಿ ಮಾಡ್ತಾರೆ. ಬ್ಲೌಸ್ ಎಷ್ಟು ನೀಟಾಗೈತೆ, ಚಂದ ಆಗೈತೆ ಸ್ನೇಹಿತರೆ. ಅವ್ರು ಉಟ್ಕೊಂಡು ನೋಡಿದರು, ಇದು ಬರಾಬರಿ ಆಗೈತೆ, ಇದೇ ಹಿಡಿದಿಲ್ಲ, ಅಮೌಂಟ್ ಕೊಟ್ಟೇವಿರ ಅಂತ ಇಟ್ಟು ನೋಡಿ. ನಾನು ಕೂಡ ನೋಡಿ ಉದ್ದು ತೋಳು ಇಷ್ಟೆಲ್ಲ ಲೇಸ್ ಹಚ್ಚಿ ಇದನ್ನೇ ಹೊಲಿದ್ರೆ ಮುದ್ದೆದ ಹೊಲಿದ್ರೆ 300 400 ರೂಪಾಯಿ ಡಿಸೈನ್ ರೀ. ಇದು ಸಿಟಿಯಾಗಾದ್ರೆ ನಮ್ಮ ಕಡೆ ಬರೀ 200 ರೂಪಾಯಿ ಕಮ್ಮಿ ತೊಗೊರೋ ನೋಡಿ ತೊಗೊಳಕತ್ತೀವೋ 540 ರೂಪಾಯಿ ಆಯ್ತು ನೋಡು ಅಂತಂದ್ರಿ. ಎಷ್ಟೆಷ್ಟು ಅಂದ್ರೆ ಹಿಂಗೆ ಅಂದರು. 600 ಕೊಡ್ರಿ ಅಂತಂದೆ. ಇಲ್ಲ ಬರಲ್ಲ, ನಾಟೆ ಕೊಡ್ತೀನಿ, ಮತ್ತು ಹೊಲ್ಸಿರ ನೋಡಾಕತ್ತಿ ಅಂತಾರೆ. ಏನು ಇದ್ರಾಗೂ ಕಮ್ಮಿ ಮಾಡ್ತಾರೆ, ಏನು ಮಾಡಬೇಕು. ಇದನ್ನು ನಿಮಗೆ ಮೊನ್ನೆ ಹೇಳಿದೆ 200 ರೂಪಾಯಿ ತೊಗೋತೀನಿ ರೀ, ಇಲ್ಲಿ ಕಡೆ 200 ಹೇಳ್ಬೇಕಂತ ಬಂದು 200 ಹೇಳಿದ್ರನ ಅವ್ರು ಈ ಥರ ಮಾಡಿದರು. ಇದು ಕೂಡ ಹೇಳಿನ್ರಿ ನಿಮ್ಗೆ. ಇದು ಆಟೆ ಯಾರು ನೋಡಿ, ಇದಕ್ಕೆ ಎಷ್ಟು ಕೊಡ್ತೀನಿ ಅಂದ್ರೆ ಅಷ್ಟೇ ಅಂದ್ರೆ. ಏನು ಮಾಡಬೇಕು ಸ್ನೇಹಿತರೆ, ಹಳ್ಳಿ ಕಡೆ ಬ್ಲೌಸ್ ಸ್ಟಿಚ್ ಮಾಡೋದು ಮಾತ್ರ ಭಾಳ ಕಷ್ಟ ಇದೆ ರೀ. ನಿಮಗೂ ಕೂಡ ಈ ಥರ ಹೊಲ್ಯಾಗ ಒಂದು ಯಾವ ಥರ ಆಮೇಲೆ ಅಮೌಂಟ್ ಕೊಡಾಗ ಒಂಥರ ಮಾಡ್ಯಾರನ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಕೊಡು ಅಂದ್ರೆ ಕೊಡ್ತಾರೆ ಬಿಡಿ, ಮರ್ಜಿ ಮೂಲಕ ನಾವು ಸುಮ್ಮಾಗೋದು. ಏನು ಮಾಡೋದು ನೋಡಿ. ಅವ್ರದ್ದು ಇವಾಗ ನೋಡಿ, ಅವ್ರದ್ದು ಬಿಡೆ ನಮ್ಮಾಗಿತ್ತಂದ್ರೆ ನಾವು ಸುಮ್ಮನೆ ಆಗಲೇಬೇಕಾಗತ್ತೆ ರೀ. ಇವಾಗಾದ್ರೆ ನಾವು ಎದಕ್ಕಾರ ಒಂದಿಷ್ಟು ಕಷ್ಟ ಅನ್ಗಳೇ ಬಾಯಿ ತೆರೆದಿರ್ತೀವಿ ರೀ, ಏನಾದರೂ ಬೇಕಾದ್ರೆ. ಹೀಗಾಗಿ ಆಗಲೇಬೇಕಾಗತ್ತೆ. ಹಿಂಗೆ ಬಿಡೆ ಮ್ಯಾಗ ಆಗೋದು ನೋಡಿ. ಮತ್ತು ನಮಗೆ ಕಷ್ಟ ಇಟ್ಟಿದ್ದ ಕರೆ ದೇವರು, ನಾವು ಬಿಡ್ಯಾಕೇನ ಅಂತಾರೆ ಸ್ನೇಹಿತರೆ, ಗೊತ್ತಿಲ್ಲ. ಆದ್ರೆ ಇದು ಗಡಿಗೆ ಕೊಟ್ಟಿನಿ, ಇದು ಕೂಡ ಆಟೆ ಕೊಡ್ತೀನಿ ಅಂತ್ಯಾರ. ನೋಡಿದ್ರೆ ರಾತ್ರಿ ಕೊಡಾಗಿನಿಂದ ಮುಂದಾಗಿರ್ಬೋದು. ಇದು ಅವ್ರದ್ದೇ. ಎಷ್ಟು ಬ್ಲೌಸ್ ಅದು ನೋಡಿ ಸ್ನೇಹಿತರೆ. 3 ಸಾದಾ ಬ್ಲೌಸು, 2 ಅಸ್ತ್ರ ಬ್ಲೌಸ್ ಹೊಲಿದ್ರೆ 540 ರೂಪಾಯಿ ಕೊಡ್ತೀನಿ ಅಂದ್ರಿ ಅವರು. ಇವಕ್ಕೆ 120, ಇದೊಂದು 180 ಆಯ್ತು ರೀ ಸಾದಾ ಬ್ಲೌಸಿಂದು. ಉಳ್ಕೆದು ಎಷ್ಟಾಯ್ತು ನೋಡಿ, 180, 320 ರೂಪಾಯಿ. ನಾ 540 ಕೊಡ್ತೀನಿ ಅಂದಾರ. ನಾನಿದ್ರೆ ಹೆಚ್ಚಿಗೆ ಕೊಡ್ರಿ ಆಂಟಿ ಅಂತೇನಿ. ಇವು 400 ರೂಪಾಯಿ ಹೇಳಿದ್ನಲ್ಲ, 300 ಹಿಡ್ದಾರೆ ಅವರು 2 ಬ್ಲೌಸ್ ಕೂಡಿ. ಬನ್ನಿ, ಇವು ಮಾತ್ರ ಮೊನ್ನೆ ಹೊಲ್ದೇನು ರೀ. ಏನು ರೀ ಇವಕ್ಕೂ ರೇಟನ್ನು, ಇದಕ್ಕೆ 200, ಇದಕ್ಕೆ 200, ಇದಕ್ಕೆ 70 ರೂಪಾಯಿ ಅಂತ ಹೇಳಿನ್ರಿ. ಇವು ತೋರ್ಸಿನ ಬ್ಲೌಸ್ಗಳು ಇನ್ನೂ ಓದಿಲ್ಲ ಸ್ನೇಹಿತರೆ. ಇವನು ಕೂಡ ಹಿಂಗೆ ಅದಾವು. ಇಲ್ಲೇ ನೋಡಿ, ಇವು ಹಿಂಗೆ ಅದಾವು. ಮೊನ್ನೆ ಒಂದು ಕುಬ್ಸ ಹೊಲ್ದಿ ನೋಡಿ. ಇದನ್ನು ನಾನು ಇವಾಗ ಮೊನ್ನೆ ಹೊಲ್ದೀನಿ ರೀ. ಇದನ್ನ ಇವತ್ತು ಕಾಜಿ ಗುಂಡಿ ಮಾಡಿದೆ. ಇದು ಕುಬ್ಸ ಮಾತ್ರ ಉಟ್ಕೊಂಡು ನೋಡಿದ್ರೆ ಮಸ್ತಾಗೈತೆ ನೋಡಿ. ನಾನು ಕೂಡ ಒಂದು ಕುಬ್ಸ ತೊಗೊಂಬಂದು ಕೊಡೋವಿ ಅಂತ ಹೇಳಿನ್ರಿ. ಹೇಳ್ತೀನಿ, ಇದೇ ಕಲರ್ ಬೇಕು, ಇದೇ ಥರ ಬೇಕು ನೀವು ಕುಬ್ಸ ಸನೇಕ. ನಾನು ಫಸ್ಟ್ ಜೀವನದಾಗ ಒಟ್ಟು ಇಂಥ ಕುಬ್ಸನೂ ಹುಟ್ಟಿಲ್ಲ, ಮುದುಕರ ಸೀರೆನೂ ಹುಟ್ಟಿಲ್ಲ ರೀ ನಾನು ಒಮ್ಮೆನೂ. ಅವಾಗೂ ಅಷ್ಟೊಂದು ನಮ್ಗೆ ಗೊತ್ತಿದ್ದಿಲ್ಲ ಸ್ನೇಹಿತರೆ. ಅವಾಗೂ ಹುಟ್ಟಿಲ್ಲ. ನಾನು ಯಾಕೆ ಸುಳ್ಳು ಹೇಳಬೇಕು. ಹುಟ್ಟಿವಿ ಅಂತ ಹೇಳಿದ್ರೆ ಈ ಜೀವನದಾಗ ಒಮ್ಮೆರ ಹುಟ್ರಾತಂತ. ರೊಕ್ಕ ಅಮೌಂಟ್ ಏನು ಕೊಡಬೇಡ ಟಿಚ್ ಮಾಡಿದ್ದು. ಒಂದು ಕುಬ್ಸ ತೊಗೊಂಬ, ಇನ್ನೂ ಕೈಲೇ ಬಿದ್ದರೆ ಕೊಡ್ತೀನಿ ಅಂತ ನಾ ಹೇಳಿನ್ರಿ. ಮಸ್ತ್ ಆಗೈತೆ ಅಕ್ಕ ಅಂತಂದ್ರೆ. ಚಂದ ಆಗೈತೆ ಕುಬ್ಸ, ಮಸ್ತ್ ಕುಂತಿತ್ತು ರೀ ಅವಿಗೆ. ದಪ್ಪದಾಡ್ರ ನನ್ಕಿಂತ ಸ್ವಲ್ಪ ತಳಗಾತಾಳ. ನಾ ಆಕಿಂಕ ಡಬಲ್ ಅದು ಇಷ್ಟ ಅಂತಾರೆ, ನನ್ಕಿಂತ ಆಕಿ ಸಿಂಗಲ್ ಅದಾವಡಿ. ಹೀಗಾಗಿ ಬನ್ನಿ, ಇದೊಂದು ಕುಬ್ಸ ಟಿಚ್ ಮಾಡೀನಿ. ಇದಕ್ಕೆ ಒಯ್ತಾರೆ, ನಾಳೆ ಒಯ್ತಾರೆ, ಅದಕ್ಕೆ ವಿಡಿಯೋ ಮಾಡಿದ್ರಾತು. ಇದಕ್ಕೂ ಕೂಡ 70 ರೂಪಾಯಿ ನೋಡಿ. ಇದಕ್ಕೂ ಕೂಡ 70. ಇವು 2 ಜಂಪರ್ಮು 70 ಇವು ಒಬ್ಬರು. ಇವತ್ತು 2 ಬ್ಲೌಸು ಕಟ್ ಮಾಡಿದ್ದೆ. ಮೊನ್ನೆ ಕಟ್ ಮಾಡಿದ್ದೆ, ಹೊಲಿಬೇಕಂದೆ, ಹೊಲಿದು ಹಾಲಿಲ್ಲ ರೀ ಇವತ್ತು. ಹಿಂಗಾಗಿ ಇದು ಮಾಡಿದ್ದು ನೋಡಿ. ಇಷ್ಟು ಎಲ್ಲ ಅಮೌಂಟ್ ಕೊಟ್ಟು ಹೋದ್ರೆ ಕಷ್ಟ ಆಗಲ್ಲ ರೀ ಜೀವನ, ಹೆಂಗಾದ್ರೂ ಸಾಗಿಸ್ಬೋದು. ಇಷ್ಟು ಬ್ಲೌಸು, ಅದಕ್ಕೆ ಹಳ್ಳಿ ಒಳಗೆ ಟೈಲರಿಂಗ್ ಮಾಡೋಕೆ ಬೇಸರ ಆಗಿಬಿಡುತ್ತೆ ನೋಡಿ. ಇಷ್ಟೆಲ್ಲ ಅಮೌಂಟ್ ಕೊಟ್ಟೋದ್ರೆ 1000 ರೂಪಾಯಿ ಅಮೌಂಟ್ ಬಂದು ಅಂದ್ರೆ ಮತ್ತು ಯಾವ್ದಕ್ಕಾರ ಜೀವನ ಮುಂದೆ ಸಾಗುತ್ತಿಲ್ಲ ಸ್ನೇಹಿತರೆ. ನಮಗೆ ಸಿಟಿಯಾಗ ಇಷ್ಟೇ ಬ್ಲೌಸ್ ಹೊಲೀರಿ 3000 4000 ರೂಪಾಯಿ ಅಮೌಂಟ್ ಮಾಡ್ತಾರೆ. ನಮ್ಮ ಹಳ್ಳಿ ಕಡೆ ಏನೈತೆ ನೋಡಿ ಸ್ನೇಹಿತರೆ. ಎಷ್ಟು ಸ್ಟಿಚ್ ಮಾಡಿದ್ರು ಬರೀ 1000 ಹಿಂಗೆ ಬರ್ಬೇಕು. ಅಲ್ಲಿ 3000 ಆಗೋದು, ಇಲ್ಲಿ 1000 ಆಗಲ್ಲ ಸ್ನೇಹಿತರೆ. ಏನು ಮಾಡೋದು ಎಲ್ಲ ಸ್ನೇಹಿತರೆ. ಯಾವ್ಯಾವ ಬ್ಲೌಸಿಗೆ ಎಷ್ಟೆಷ್ಟು ರೇಟ್ ತೊಗೋತೀನಿ. ಇನ್ನೂ ಬ್ಲೌಸ್ ಯಾಕೆ ಓದಿಲ್ಲ, ಹಳ್ಳಿ ಕಡೆ ಯಾಕೆ ಇಷ್ಟು ಸಮಸ್ಯೆ ಆಗುತ್ತೆ, ನಾ ಯಾಕೆ ಸಿಟಿಯಾಗ ಒಂದು ಶಾಪ್ ಅಂಗಡಿ ಹಾಕ್ಬಾರ್ದು ಅನ್ಸುತ್ತಾ. ಸಿಟಿಯಾಗ ಅಂಗಡಿ ಹಾಕ್ಬೇಕಾದ್ರೆ ಸುಲಭ ಇಲ್ಲರಿ. ಎಲ್ಲ ಸಿಟಿಯಾಗ ಕರೆಂಟಿನ ಬಿಲ್ಲು, ಅಂಗಡಿ ಬಾಡಿಗೆ ಎಲ್ಲ, ಮತ್ತು
ಎಲ್ಲನೂ ಮಾಡೋರು ಇರ್ಬೇಕು ರೀ ಮನ್ಯಾಗ, ಇನ್ನೊಬ್ಬರು ಜೋಡಿ ಇರಬೇಕು. ಸಿಟಿಯಾಗ ಅಂಗಡಿ ಮಾಡ್ಬೇಕಂದ್ರೆ ಒಬ್ಬಳೇ 2 ಮಕ್ಕಳು ತೊಗೊಂಡು ಕಷ್ಟ ಆಗುತ್ತೆ. ಇದ್ದಿದ್ರಾಗ ಇಲ್ಲಿ ಬಿಡ ಅಂತ ಇಲ್ಲಿ ನಾವು ಜೀವನ ಎಷ್ಟು ಕಷ್ಟಪಡೋದು ನೋಡಿ. ಹೊಲ್ದಿದ್ದವರ ರೊಕ್ಕ ಕೊಟ್ಟು ಹೋದ್ರೆ ಅಷ್ಟು ಖುಷಿ ಇರುತ್ತೆ. ಹೊಲ್ದಿದ್ದು ಅಮೌಂಟು ರೊಕ್ಕ ಕೊಟ್ಟು ಒಯ್ಲಿಕ್ಕಂದ್ರೆ ಭಾಳ ಬೇಜಾರಾಗುತ್ತೆ. ಮತ್ತು ಸ್ನೇಹಿತರೆ ಮೊನ್ನೆ ನೋಡಿ, ಮೊನ್ನೆ ಬಡ ಬಡ ಟಿಚ್ ಬಂದು ರೊಕ್ಕ ಅಮೌಂಟ್ ಕೈಯಾಗ ಕೊಟ್ಟು ಬ್ಲೌಸ್ ಕೊಟ್ಟು ಹೋಗ್ಬಿಟ್ರು. ಬಡ ಟಿಚ್ ಮಾಡಿಕೊಟ್ಟೆ. ಅವು ಅನುಕೂಲ ಆಗಿಬಿಡ್ತೈತಿ ನಮ್ಗೆ, ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ. ಏನು ಮಾಡೋದು, ಹಳ್ಳಿ ಕಡೆ ಭಾಳ ಕಷ್ಟ ಇದೆ ನೋಡಿ ಟೈಲರಿಂಗ್ ಟಿಚ್ ಮಾಡೋದು. ಬಟ್ಟೆ ವ್ಯಾಪಾರನೂ ಅಷ್ಟೇ ಕಷ್ಟ ಇದೆ, ಟೈಲರಿಂಗ್ನೂ ಅಷ್ಟೇ ಕಷ್ಟ ಇದೆ. ಮತ್ತು ಬಟ್ಟೆ ವ್ಯಾಪಾರ ಮಾಡೋದು ಉದ್ರಿ ಕೊಡ್ಲಿಕ್ಕಂದ್ರೆ ಬಟ್ಟೆ ಅಂಗಡಿಗಳು, ಶೇಲ್ ಅಂಗಡಿಗಳು ಭಾಳ ಇರ್ತಾವೆ ಊರುಗಳಾಗ, ಹಳ್ಳಿ ಕಡೆ. ಇವಾಗ ಎಲ್ಲರೂ ಪ್ರತಿಯೊಬ್ಬರೂ ಬರೀ ಬಿಸ್ನೆಸ್ ನೋಡಿ ಸ್ನೇಹಿತರೆ. ಸಾಲಿ ಕಲಿದ್ರಿ ಎಷ್ಟು ಉದ್ದಕ್ಕೆ ಸಾಲಿ ಕಲಿದು ನೌಕರಿ ಆಗ್ಲಿಕ್ಕಂದ್ರೆ ಪ್ರತಿಯೊಬ್ಬರು ಬಿಸ್ನೆಸ್ ಅಂತೇಳಿ ಟ್ರೈ ಮಾಡ್ತಾರೆ. ನಾವು ಕೂಡ ಸಾಲಿ ಭಾಳ ಕಲ್ತಿಲ್ಲ, ಇನ್ನೊಂದು ಯಾವುದಾದ್ರು ಬಿಸ್ನೆಸ್ ಮಾಡ್ಬೇಕಂದ್ರೆ ಅಷ್ಟೊಂದು ಐಡಿಯಾ ಇಲ್ಲ, ಇಂಗ್ಲೀಷ್ ಬರಲ್ಲ, ಏನೂ ಇಲ್ಲ. ಏನು ಮಾಡೋದು ರೀ. ಬನ್ನಿ ಸ್ನೇಹಿತರೆ, ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಎಲ್ಲರಿಗೂ.